ಎಲ್ಲ ಕಿರಿಯ ಸ್ನೇಹಿತರೆ ಮತ್ತು ಹಿರಿಯ ಸ್ನೇಹಿತರೆ, ವೇದಿಕೆಯಲ್ಲಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ, ಈ ಸಭಾಂಗಣವನ್ನು ಉದ್ಘಾಟನೆ ಮಾಡಿ, ಈಗೊಂದು ರೀತಿಯಲ್ಲಿ ವ್ಯಕ್ತಿತ್ವ ಪರಿಚಯ ಮಾಡಿಕೊಡ್ಬೋದು ಅಂತ ಒಂದು ಹೊಸ ದೃಷ್ಟಿಕೋನವನ್ನು ನಮಗೆ ಕೊಟ್ಟಂಥ ಪ್ರೊಫೆಸರ್ ವಿವೇಕ ರೈ ಸರ್ ಅವರೇ, ನನ್ನ ಸ್ನೇಹಿತ ಮತ್ತು ವಿಭಾಗಾಧ್ಯಕ್ಷ ಪ್ರೊಫೆಸರ್ ನಾಗಪ್ಪಗೌಡ್ರೆ ಮತ್ತು ಎಲ್ಲ ನನ್ನ ಮಾಧ್ಯಮ ಸ್ನೇಹಿತರೆ. ರೈ ಸರ್ ಮಾತಾಡಿದ ಮೇಲೆ ಕಾರಂತರ ಬಗ್ಗೆ ನಮಗೆ ಅಂತಿದೆ ಮಾತಾಡಲಿಕ್ಕೆ. ಅವ್ರು ಹೇಳಿದ ಎಲ್ಲ ಘಟನೆಗಳು ನಾನು ಕೂಡ ಸಾಕ್ಷಿಯಾಗಿದ್ದೆ ಕ್ಯಾಂಪಸ್ನಲ್ಲಿ. ನಾನು ಮತ್ತು ನನ್ನ ಸ್ನೇಹಿತ ಮತ್ತು ಕೃಷ್ಣಮೂರ್ತಿಯವರು 3 ಜನರು ಕ್ಲಾಸ್ಮೇಟ್ಸ್ ಆಗಿದ್ವಿ. ಹಾಗಾಗಿ ಅದೊಂದು ಬಹಳ ಮುಖ್ಯವಾದ ಗಳಿಗೆ. ನಮಗೆ ಒಂದಷ್ಟು ಸಾಹಿತ್ಯವನ್ನು ತಿಳ್ಕೊಳ್ಬೇಕು ಅಂತಂದರೆ ಅದಕ್ಕೆ ನಮ್ಮ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗವೇ ಸಾಕ್ಷಿ ಅನ್ನೋದನ್ನು ನಾನು ಎಲ್ಲೂ ಕೂಡ ಅದನ್ನು ಹೇಳ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಸರ್ ತಮ್ಮ ಮಾತುಗಳಲ್ಲಿ ಅದಕ್ಕಿಂತ ಮುಂಚೆ ಈ ನಾಗಪ್ಪಗೌಡ ಯಾವತ್ತೂ ಹಿಂಗೆ ಒಂದು ಹೊಸದೆಲ್ಲ ಹುಟ್ಟು ಹಾಕೋದು, ನಮ್ಮ ಪ್ರೊಫೆಸರ್ ಅಂತ ಹೇಳ್ಬಿಡೋದು. ಅದು ನಿಮಗೆ ಯಾರಿಗೂ ಗೊತ್ತಿಲ್ಲ ಮಕ್ಕಳೇ, ಈ ಗೋಡೆಯನ್ನು ಈ ಹಿಂದೆ ಕನ್ನಡ ವಿಭಾಗದಲ್ಲಿ ಯಾವಾಗಲೂ ಹೊಡೆದಾಕ್ಬಿಟ್ಟಿದ್ರು. ಹಾಗಾಗಿ ಅರಿಸ್ಟಾಟಲ್ ಅಂತ ನನ್ನ ಪ್ರೊಫೆಸರ್ ಪಾಠ ಮಾಡುವಾಗ, ಪ್ರೊಫೆಸರ್ ರಾಘವೇಂದ್ರ ರಾಯರು ದೈವಾಧೀನರಾಗಿದ್ದಾರೆ, ಅವರು ಪಾಠ ಮಾಡುವಾಗ ಯೂಸ್ಲೆಸ್ ಫೆಲೋ ಹೋಗಿ ಅಲ್ಲಿ ಕೂತ್ಕೋ, ಇಲ್ಲಿಂದ ಕೂತ್ಕೊಂಡಿದ್ದೆ ನೀನು ಅಂತ ನಮಗೆ ಹೇಳಿ ಕಳಿಸೋರು. ಹಾಗಾಗಿ ಅರಿಸ್ಟಾಟಲ್ ಹೆಚ್ಚು ನಮಗೆ ಪರಿಚಯ ಆದದ್ದು ಕನ್ನಡ ವಿಭಾಗದಲ್ಲೇ ಹೊರತು ಪೊಲಿಟಿಕಲ್ ಸೈನ್ಸ್ ವಿಭಾಗದಲ್ಲಲ್ಲ. ಈ ಹಿನ್ನೆಲೆಯಲ್ಲಿ ನಾನು ಭಾಳ ಗಂಭೀರವಾದ ಒಂದು ಮಾತನ್ನು ಹೇಳಬೇಕು. ಗೋಡೆಯನ್ನು ಹೊಡೆದ್ರು, ಭಾಳ ಇಟ್ಸ್ ಆ್ಯಬ್ಸಲ್ಯೂಟ್ಲಿ ಇಂಟ್ರೆಸ್ಟಿಂಗ್. ನಮ್ಗೆ ಯಾರು ಇದನ್ನು ಆಲೋಚನೆ ಮಾಡಲಿಲ್ಲ. ನನಗೆ ಈ ವೇದಿಕೆ ಒಂದು ಹೊಸ ಆಲೋಚನೆಗಳನ್ನು ಸೃಷ್ಟಿ ಮಾಡಬೇಕು. ಇಲ್ಲಿ ಹೊಸ ವಿದ್ಯಾರ್ಥಿಗಳು ಬರಬೇಕು. ನೋವಾದಾಗ, ಸಂತೋಷ ಆದಾಗ ಇಲ್ಲಿ ಬಂದು ಕಿರ್ಚಾಡ್ಬೋದು, ಏನು ತೊಂದರೆ ಏನಿಲ್ಲ. ಇಂಥದ್ದೇ ಅಂತ ವಸ್ತು ವಿಷಯ ಈ ಬಗೆಯಲ್ಲಿ ಪೋಸ್ಟ್ ಮಾಡರ್ನ್ ಆಲ್ಮೋಸ್ಟ್ ಆಯಿತು. ಅದು ಆದ ಕಾಲದಲ್ಲಿ ನಮಗೆ ಈ ಥರದೊಂದು ವಿಷಯವನ್ನು ಇಟ್ಕೊಂಡು ಇಲ್ಲಿ ಚರ್ಚೆ ಮಾಡೋಣ. ಈಗ ಕಾರಂತರ ಬಗ್ಗೆ ಮಾತಾಡಿದ್ರು, ಎಲ್ಲಾದರೂ ಕಾರಂತರು ಈ ಪುಸ್ತಕ ಈಗ ಹೇಳಿದ್ರು, ಈ ಪುಸ್ತಕವನ್ನು ನಾನು ಈಗ ದೃಷ್ಟಿಕೋನದಲ್ಲಿ ನೋಡ್ತೀನಿ ಅಂತ ಹೇಳಿದ್ರೆ ಸರ್, ನಮ್ಗೆ ಇಡೀ ನನಗೆ ಅರ್ಥ ಆದದ್ದು, ಹೀಗೆ ಒಬ್ಬ ಪ್ರಾಧ್ಯಾಪಕರು ಹೀಗೆ ಕಾರಂತರನ್ನ ಚಿತ್ರಿಸಿ ನಮಗೆ ಕೊಡೋದುಂಟಲ್ಲ, ಇದು ನಿಮಗೆ ಪ್ರೇರೇಪಣೆ ಆಗಬೇಕು. ಬಹಳ ದೊಡ್ಡ ವಿಶೇಷವಾದದ್ದು. ನಾನು ನಾಗಪ್ಪಗೌಡರಿಗೆ, ನನ್ನ ಎಲ್ಲ ವಿಭಾಗದ ಸ್ನೇಹಿತರಿಗೆ ಅಭಿನಂದನೆ ಸಲ್ಲಿಸಬೇಕು. ಯಾಕೆಂದರೆ ಈ ಥರದ್ದು ಒಂದು ಹೊಸ ಪ್ರಯೋಗವನ್ನು ಮಾಡಿದ್ದಕ್ಕೆ. ನಮ್ಮ ಮಕ್ಕಳಲ್ಲಿ ಎದ್ದು ನಿಂತ್ಕೊಳ್ಳಿ, ಎಲ್ಲ ಮಕ್ಕಳಲ್ಲಿ ಎದ್ದು ನಿಂತ್ಕೊಳ್ಳಿ, ಹೊರಗಡೆ ಹೋಗಿ ಎದ್ದು ನಿಂತ್ಕೊಳ್ರಿ. ಹೇಳಮ್ಮ ರಾಜ್ಕುಮಾರಿ, ಏನು ಮಾಡ್ತಿದ್ಯಾ? ನಮ್ಮ ಸರ್, ಅವ್ರ ಪ್ರೊಫೆಸರ್ ನಮ್ಮ ಸರ್ ಅಂತ ಕರೆದ್ರು, ನಮ್ಮ ಪ್ರೊಫೆಸರ್ ಅಂತ ಕರೆದ್ರು. ಈ ವಿಶ್ವವಿದ್ಯಾನಿಲಯವನ್ನು ಬ್ರಿಕ್ ಬೈ ಬ್ರಿಕ್ ನೋಡಿದವರು, ಹೊಸ ಹಳೇ ಅಲೋಷಿಯಸ್ ವಿಭಾಗದಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಆಗುವಾಗ ನಮ್ಮ ಮನೆ ಪಕ್ಕದಲ್ಲಿ ಒಬ್ಬರು ಪ್ರೊಫೆಸರ್ ಉಚ್ಚಿಲ್ ಅಂತ ಇದ್ದರು. ಯಾವತ್ತೂ ಆ ಪ್ರೊಫೆಸರ್ ಉಚ್ಚಿಲನ್ನು ಎದುರಾಕೊಂಡೇ ಇಲ್ಲ ನಾವು. ಭಯಂಕರ ಭಯ ಆಗ್ತಾಯಿತ್ತು ನಮಗೆ. ಇದು ಸರ್ ನಿಮಗೆ ಗೊತ್ತು, ನಾವು ಯಾವತ್ತೂ ಎದುರಾಕೊಳ್ತಾ ಇರಲಿಲ್ಲ. ಆವಾಗ ನಮ್ಮನ್ನೆಲ್ಲ ಡಿಪಾರ್ಟ್ಮೆಂಟ್ಗೆ ಕರೆದು, ಸರ್ ನಮಗೆ ಭಾಳ ಒಳ್ಳೆಯ ಸಾಹಿತ್ಯದ ಉಣಬಡಿಸಿದವರು. ಭಾಷೆ, ನಾವೆಲ್ಲ ಕನ್ನಡ ಮೀಡಿಯಮ್ ಸರ್, ಕೇಳಿ ಕೇಳಿ ಕೊಡಗಿಂದ ಬಂದಿರ್ತೀವಿ. ನಮ್ಮ ಉಚ್ಚಾರ ಭಾಳ ವಿಚಿತ್ರವಾಗಿರ್ತದೆ. ಸಾ, ಹಾ, ಸಾ ಇವೆಲ್ಲ ನಿಮಗೆ ಗೊತ್ತು, ಆ, ಹಾ ಇವೆಲ್ಲವೂ ಇತ್ತು. ಇಲ್ಲಿ ನಮಗೆ ಅದನ್ನು ಫೈನ್ ಟ್ಯೂನ್ ಮಾಡಿಕೊಟ್ಟದ್ದು ನಮ್ಮ ಕನ್ನಡ ವಿಭಾಗ. ಆ ಕೀರ್ತಿ ನನ್ನ ಗುರುಗಳಾದ ಪ್ರೊಫೆಸರ್ ಚಿನ್ನಪ್ಪಗೌಡರಿಗೂ ಸಲ್ಲುತ್ತೆ. ಗೋಡೆ ಯಾಕೆ ಹೊಡೆದದ್ದು ಅಂತ ನಾನು ನಿಮಗೆ ಹೇಳಿಬಿಡ್ತೇನೆ. ಈ ವಿಭಾಗದಲ್ಲಿ, ಈ ಬಿಲ್ಡಿಂಗ್ನಲ್ಲಿ ನಮಗೆ ಸುಮಾರು 9 ಪೀಠಗಳು ಕಾರ್ಯನಿರ್ವಹಿಸ್ತಾ ಇದೆ. ಈ ಪೀಠಗಳು ದಿನನಿತ್ಯ ಏನಾದರೂ ಸರ್ ಭಾಳ ಸ್ಪಷ್ಟ ಮಾಡಿದರು. ನಾಗಪ್ಪಗೌಡರು ಬಂದಾಗ ಈ ಪ್ರಸ್ತಾಪ, ನೀವು ಕೂತ್ಕೊಳ್ಳಿ, ನಾವು ಇನ್ನೊಂದು ಕರಿತೀನಿ ಯಾಕೆ ಅಂತ ಹೇಳ್ತೀನಿ. ನಾಗಪ್ಪಗೌಡರು ಈ ಪ್ರಸ್ತಾಪ ತಗೊಂಡು ಬಂದಾಗ ನನಗೆ ಕನ್ನಡ ವಿಭಾಗಕ್ಕೆ ಏನು ಮಾಡ್ಬೋದು ಅಂತೇಳಿ ಈ ಜಾಗ ನೋಡ್ತಾ ಇದ್ವಿ. ಆಮೇಲೆ ಶಿವರಾಮ್ ಶೆಟ್ಟರಿಗೆ ಫೋನ್ ಮಾಡಿ, ಕೂತ್ಕೊಳ್ಳಿ ಮಕ್ಕಳೇ, ಹೇಳ್ತೀನಿ ನಾನು, ಒಂದು ನಿಮಿಷ ನಿಮ್ಮ ಅವಕಾಶ ಬೇಕು ನನಗೆ, ಈ ಜಾಗವನ್ನು ಮಾಡ್ಕೊಂಬಿಡೋಣ ಅಂತ ಶಿವರಾಮ್ ಶೆಟ್ಟರಿಗೆ ಒಂದು ಪಾಲಿಟಿಕ್ಸ್ ಎಲ್ಲ ಮಾಡಿ ಗಿಳಿವಿಂಡನ್ನು ಮಾಡಿಕೊಡಿ ಅಂತ ಕೇಳಿದ್ವಿ. ಅವ್ರು ನನ್ನನ್ನು ಮಾತಾಡೋದು ನಿಲ್ಲಿಸ್ಬಿಟ್ರು. ಪಕ್ಕಡ ಬನ್ನಿ ಅದನ್ನೊಂದು ಬಯಲು ಒಂದು ರಂಗಮಂದಿರ ಮಾಡೋಣ ಅಂತ ಒಂದು ಆಲೋಚನೆ ಮಾಡ್ತಾಯಿದ್ವಿ. ಈಗ ನಿಮಗೆ ಎಲ್ಲ ನಮ್ಮ ಕನ್ನಡ ವಿಭಾಗದ ಅಧ್ಯಾಪಕ ಮಿತ್ರರಿಗೆ ಒಂದು ಸಣ್ಣ ಮನವಿ ಮಾಡ್ತಾಯಿದ್ದೀನಿ. ಈ ವಿಭಾಗ ನಮ್ಮ ಹೆಚ್ಚಿನವ್ರಿಗೆ, ಊರಿನವ್ರಿಗೆ, ಬೇರೆ ಯಾರಿಗೂ ಗೊತ್ತಿಲ್ಲ. ಈ ವಿಭಾಗವನ್ನು ಒಂದು ವಿಸಿಬಲ್ ಪೊಸಿಷನ್ಗೆ ತಗೊಂಬರ್ಬೇಕು. ಆ ಹಿನ್ನೆಲೆಯಲ್ಲಿ ಗೋಡೆ ಹೊಡೆದು ಅರಿಸ್ಟಾಟಲ್ ಹೇಳ್ದಂಗೆ BSc ಅವರನ್ನು ನಾವು ಪೊಲಿಟಿಕಲ್ ಸೈನ್ಸ್ನಲ್ಲಿ MA ಮಾಡಿಸ್ತಾ ಇದ್ದೀವಿ. ಗೋಡೆ ಯಾವಾಗಲೂ ಹೊಡೆದಿತ್ತು. 423 BC ಗೋಡೆ ಹೊಡೆದಿದ್ರು ಅರಿಸ್ಟಾಟಲ್, ಗ್ರೀಕ್ ಪೊಲಿಟಿಕಲ್ ಥಿಂಕಿಂಗ್ನಲ್ಲಿ, ಥಾಟ್ನಲ್ಲಿ.
ಈಗ ನಾವು ಈ ಗೋಡೆ ಹೊಡೆದದ್ದು ಎಲ್ಲ ಥರದ ವಿಚಾರಗಳು ಇಲ್ಲಿ ಬರಲಿ ಅಂತ. ಸರ್ ಎಷ್ಟು ಸಾಹಿತ್ಯವಾಗಿ ಮಾತಾಡಿದ್ರೋ ಅಷ್ಟೇ ಕೆಲವು ನೋವುಗಳನ್ನು ನಿಮ್ಮ ಮುಂದೆ ವ್ಯಕ್ತಪಡ್ಕೊಂಡಿದ್ದಾರೆ. ಈ ಸೋಷಿಯಲ್ ಸೆನ್ಸಿಟಿವ್ ಉಂಟಲ್ಲ, ಅದು ನಮ್ಮ ಮಕ್ಕಳ ಹತ್ರ ಇಲ್ಲ. ಇದ್ದರೆ ನೀವೇನೋ ಮಾಡ್ತಿರ್ತೀರಿ, ಅದು ನಿಮಗೆ ಗೊತ್ತಾಗಲ್ಲ. ಈ ಹಿನ್ನೆಲೆಯಲ್ಲಿ ಅವರ ಅನುಮತಿ ತಗೊಂಡು, ಅವರ ಕುಟುಂಬದ ಅನುಮತಿ ತಗೊಂಡು ಈ ವೇದಿಕೆಯನ್ನು ವಿವೇಕ ರೈ ವಿಚಾರ ವೇದಿಕೆ ಅಂತ ನಾನು ಘೋಷಣೆ ಮಾಡಿ, ಇದು ಇನ್ನು ಮೇಲೆ ಶಾಶ್ವತವಾಗಿ ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ವಿಚಾರ ಮಂಡನೆಯ ಕ್ಷೇತ್ರ ಆಗಬೇಕು. ತಾವೀಗ ಎದ್ದು ನಿಂತು ಅವರ ಸೇವೆಗೆ ನನಗೆ ಒಂದು ಕ್ಲಾಪ್ ಮಾಡಿದ್ರೆ ಅನುಮತಿ ತಗೊಂಡಿದ್ದೀವಿ ಸರ್. ಸರ್ ಕ್ಷಮೆ ಇರಲಿ ಸರ್, ನಿಮ್ಮ ವಿದ್ಯಾರ್ಥಿ ಅಂತ ನನಗೊಂದು ಅವಕಾಶ ಮಾಡಿಕೊಡ್ತೀರಿ. ಕಾರಂತರ ಥರ ಕಾಲವಾಗಿ ಏನು ಹೇಳಬೇಡಿ, ಒಂದು ಅನುಮತಿ ತಗೊಂಡಿದ್ದೇನೆ. ನಾನು ಇದನ್ನು ಯಾಕೆ ಹೀಗೆ ಮಾಡಿದ್ದೇನೆ ಅಂತಂದರೆ, ಇದು ನೆನಪಾಗಬೇಕು. ಅದೇ ಥರ ನಮ್ಮ ಬೇರೆ ಬೇರೆ ಅಧ್ಯಾಪಕ ಮಿತ್ರರು ಈ ವಿಭಾಗದಲ್ಲಿ ಕೆಲಸ ಮಾಡಿ ನಿವೃತ್ತಿ ಆಗಿದ್ದಾರೆ. ಭಾಳ ದೊಡ್ಡ ಮಟ್ಟದ ಒಂದು ಪರಂಪರೆಯನ್ನು ಇಲ್ಲಿ ಬಿಟ್ಟು ಹೋಗಿದ್ದಾರೆ. ಅವ್ರನ್ನೆಲ್ಲ ಬೇರೆ ಬೇರೆ ರೂಪದಲ್ಲಿ ನೆನಪು ಮಾಡ್ಕೊಳ್ಬೇಕು. ಮಕ್ಕಳೇ, ನಿಮಗೆ ಅಲ್ಲಿ ನಿಂತಿದ್ದಾಗ ಬನ್ನಿ ಸ್ವಾಗತ ಮಾಡಿ ಅಂತಂದೆ. ಯು ಡೋಂಟ್ ಈವನ್ ನೋ ಯಾವ ಹಿರಿಯರು ಬಂದಾಗ ಹೇಗೆ ನಾವು ಅವ್ರನ್ನ ಸ್ವಾಗತ ಮಾಡಬೇಕು ಅದು ಗೊತ್ತಿಲ್ಲ. ಏನು ಮೂಲಲ್ಲೇ ಹಂಗಲ್ಲ ಅದು. ಅವರು ಹಿರಿಯರೋ ಯಾರೋ ಏನೋ ಹೋದ ತಕ್ಷಣವೇ ಸರ್ ಬನ್ನಿ ನಮ್ಮ ವಿಭಾಗಕ್ಕೆ ಅಂತ ಸ್ವಾಗತ ಮಾಡ್ತೀವಿ ಅಂತ ಅಂದ್ಬಿಟ್ರೆ ಮನಸ್ಸೆಷ್ಟು ಸಮಾಧಾನ ಆಗುತ್ತೆ. ಸುಮಾರು ನಮ್ಮದು ಎಟಿಕೇಟಸ್ಗಳೆಲ್ಲ ನಾವು ಕಲಿಬೇಕಾಗಿದೆ. ಭಾಳ ದೊಡ್ಡ ಸಂತೋಷ ನನಗೆ. ಈ ಉದ್ಘಾಟನೆ ಆಗಿದೆ ಅಂತ ತಿಳ್ಕೊಂಡು ಧನಂಜಯ್ಗೆ ಮತ್ತು ನಾಗಪ್ಪ ಅವ್ರಿಗೆ ಮೊನ್ನೆ ನಮ್ಮದು ಪಾವಂಜ ಚೇರ್ನಲ್ಲಿ ರಚಿತವಾದಂಥ ಎಲ್ಲ ತೈಲ ವರ್ಣಗಳು, ವಾಟರ್ ಕಲರ್ ಇದನ್ನೆಲ್ಲ ಇಲ್ಲಿ ನೀವು ಡಿಸ್ಪ್ಲೇ ಮಾಡಬೇಕು ಅಂತ ಕೇಳಿಕೊಂಡೆ ನಾನು. ಅವರು ಈಗ ಅದನ್ನು ಡಿಸ್ಪ್ಲೇ ಮಾಡಿದ್ದಾರೆ. ಇದೊಂದು ಗ್ಯಾಲರಿ ಕೂಡ ಆಗಬೇಕಾಗುತ್ತೆ. ಒಳ್ಳೆಯ ಗ್ಯಾಲರಿ ಆದರೆ ಭಾಳ ಸಂತೋಷ. ನೀವು ಬರಿಬಹುದು. ಈ ವಿಚಾರ ವೇದಿಕೆಯಲ್ಲಿ ನಿಮ್ಮ ಹೊಸ ಹೊಸ ಆಲೋಚನೆಗಳು ಬರಲಿ. ಸಾಹಿತ್ಯವನ್ನು ಶ್ರೀಮಂತಗೊಳಿಸಿ. ಸಾಹಿತ್ಯ ಅಲ್ಲೇ ನಿಂತುಬಿಟ್ಟಿದೆ ಅಂತ ಬೇಡ, ಅದು ಹಂಗೆ ನಿಂತಕ್ಲಿಕ್ಕೆ ಸಾಧ್ಯ ಇಲ್ಲದಿರುವ ವಸ್ತು. ಅದು ಭಾಷೆಯಲ್ಲಿ ಎಷ್ಟು ಬದಲಾವಣೆ ಆಯಿತು. ಪೊಲಿಟಿಕಲ್ ಸೈನ್ಸ್ ಓದಿದ್ರೆ ನನಗೀಗ ನನ್ನ ಮಕ್ಕಳಿಗೆ ಪಾಠ ಮಾಡ್ತಾಯಿದ್ರೆ ನಮಗೆ ಒಳಗಡೆ ಎಲ್ಲ ಭಯ ಆಗುತ್ತೆ. ಯಾಕಂದರೆ ದೇ ನೋ ಬೆಟರ್ ದೆನ್ ವಾಟ್ ವಿ ಸ್ಟಡೀಡ್ ಆ್ಯಂಡ್ ವಾಟ್ ವಿ ಥಾಟ್. ಭಾಳಷ್ಟು ನಮ್ಮ ಕ್ಷೇತ್ರದಲ್ಲಿ ಬದಲಾವಣೆ ಆಗಿದೆ. ಹಾಗಾಗಿ ಚೌಕಟ್ಟನ್ನು ಇಟ್ಟುಕೊಂಡು ಈ ವೇದಿಕೆಯನ್ನು ಬಳಸ್ಕೊಳ್ಳದೆ ಹೊಸ ಆಲೋಚನೆಗಳಿಗೆ ನೀವು ಈ ಕೆಲಸ ಮಾಡಿ ಅಂತ ಹೇಳ್ತಾ ಒಂದು ಭಾಳ ದೊಡ್ಡ ಹೋರಾಟ ನಡೀತು. ಭಾಳ ದೊಡ್ಡ ಹೋರಾಟ ನಡೀತು ಕ್ಯಾಂಪಸ್ನಲ್ಲಿ. ಕೃಷ್ಣಮೂರ್ತಿಯವರು, ನಾಗಪ್ಪಗೌಡರು ನೆನೆಸ್ಕೋತಾರೆ. ಆ ಹೋರಾಟ ಯಾವುದೋ ಒಂದು ಹೆಣ್ಣಿನ ವಿಷಯಕ್ಕೆ ಸಂಬಂಧಪಟ್ಟದ್ದಾಗಿತ್ತು. ಅದಕ್ಕೆ ಭಾಳ ಸ್ಪಷ್ಟವಾಗಿ ಹೆಂಗೆ ಮಾಡಬೇಕು, ಇದನ್ನು ಹೆಂಗೆ ಮಾಡಬೇಕು, ಪೊಲಿಟಿಕಲ್ ಸೆನ್ಸನ್ನು ಎತ್ಕೋಬೇಕದು. ಅದು ಅವರ ಮಾನವ ಹಕ್ಕು ಹಾಳಾಯಿತು. ಅವರ ವೈಯಕ್ತಿಕ ವರ್ಚಸ್ಸಿಗೆ ನಾವು ತೊಂದರೆ ಕೊಟ್ವಿ. ಅಲ್ಲಿ ನೋಡಿದ್ರೆ ಕನ್ನಡ ವಿಭಾಗದವರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಆಮೇಲೆ ಸ್ವಲ್ಪ ದಿವಸ ಆದಮೇಲೆ ಈ ಕಂಟೆಂಪ್ರರಿ ಲಿಟ್ರೇಚರ್ ಅಂತ ಓದಕ್ಕೆ ನಮಗೊಂದು ಬಂತು. ಪ್ರೊಫೆಸರ್ ರಾಘವೇಂದ್ರ ಅವರು ಸ್ವಲ್ಪ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದವರು. ಅವರು ನೋಡ್ರಪ್ಪ, ನೀವೆಲ್ಲ ಭಾಳ ಯೂಸ್ಲೆಸ್ ಫೆಲೋಸ್ ಇದ್ದೀರಿ ಪೊಲಿಟಿಕಲ್ ಸೈನ್ಸ್ ಅವರು. ಇಡೀ ದೇಶದ ಭಾಳ ಸೀರಿಯಸ್ ಆದ ಪೊಲಿಟಿಕಲ್ ಇಶ್ಯೂಸನ್ನು, ರೈಟ್ಸ್, ಹೆಣ್ಣು ಮಕ್ಕಳ ಹಕ್ಕು ರೈಟ್ಸ್ಗಳನ್ನು ಕನ್ನಡ ವಿಭಾಗದವರು ಎತ್ಕೋತಾರೆ. ಸರ್, ಆ ಇನ್ಸಿಡೆಂಟನ್ನು ನಾನು ಯಾವತ್ತೂ ಮರೆಯೋದಿಲ್ಲ ಸರ್. ಇಟ್ ವಾಸ್ ಅಬ್ಸಲ್ಯೂಟ್ಲಿ ಗ್ರೇಟ್. ನಿಮ್ಮ ಮಕ್ಕಳನ್ನು ಕಳಿಸಿ ಏನಿಲ್ಲ, ನಮ್ಮದೊಂದು ಪ್ರತಿರೋಧ ಇದೆ ಅಂತ ತಾವು ಹೇಳಿ ನಿಮ್ಮ ಮಕ್ಕಳನ್ನು ಪ್ರೇರೇಪಣೆ ಮಾಡಿದ್ವಿ ಸರ್. ನೆನೆಸ್ಕೋತೀರಿ, ಭಾಳ ದೊಡ್ಡ ವಿಷಯ ನಮಗೆ ಅದು. ಪೊಲಿಟಿಕಲ್ ಸ್ಟ್ರೈಕ್ ಮಾಡಿ ಅಂತ ಹೇಳ್ತಾ ಇಲ್ಲ, ನಿಮಗೂ ಸ್ಟ್ರೈಕ್ ಮಾಡಬೇಕು, ಏನು ಹೇಗೆ ಅನ್ನೋದನ್ನು ಮಾಡಬೇಕಾಗುತ್ತೆ. ನಾನು ಯಾಕೆ ಈ ಮಾತಲ್ಲಿ ಹೇಳಿದ್ದೀನಿ ಅಂತಂದರೆ, ದಿಸ್ ಪ್ಲ್ಯಾಟ್ಫಾರ್ಮ್ ಇನ್ನು ಮೇಲೆ ಆಗ ಒಂದು ಕನ್ವರ್ಟ್ ಆಗಿದೆ. ಬಹಳ ವಿಶಿಷ್ಟವಾದ ಒಬ್ಬ ಸ್ಕಾಲರಿಂದ ಇದು ಉದ್ಘಾಟನೆ ಆಗಿದೆ. ಇದರ ಬಳಕೆಯನ್ನು ನೀವಿದ್ದರೂ, ನಮ್ಮ ಎಲ್ಲ ಯಂಗ್ಸ್ಟರ್ಸ್ಗಳು ಇದ್ದರೂ ಇಲ್ಲದಿದ್ದರೂ ಅದು ರೆಕಾರ್ಡ್ ಆಗಿ ನಿರಂತರ ಬಳಕೆ ಆಗಬೇಕು. ಯಾರು ಬಂದರೂ ಇಲ್ಲಿ ಅವಕಾಶ ಮಾಡಿಕೊಡಿ. ಇದು ಎಲ್ಲರಿಗೂ ಇದು ಪ್ರಯೋಜನ ಆಗಬೇಕಾದದ್ದು. ಹಾಗಾಗಿ ನಾವೇನು ಮಾಡಿದ್ದೀವಿ ಅಂತ ಏನಿಲ್ಲ, ಇದು ನಮ್ಮ ಮಕ್ಕಳು ಕೊಟ್ಟಿರುವ ದುಡ್ಡಿನಿಂದ ಆಗಿರುವಂಥದ್ದು, ಅವ್ರಿಗೆ ಕೊಟ್ಟಿರುವ ಶುಲ್ಕದಿಂದ ಆಗಿರುವಂಥದ್ದು. ಅದನ್ನು ನ್ಯಾಯೋಚಿತವಾಗಿ ಬಳಸಬೇಕು ಅಂತ ಮಾಡಿದ್ದೀವಿ. ಅದು ಅವ್ರಿಗೆ ಬೆನಿಫಿಟ್ ಆಗಲಿ. ಮಕ್ಕಳು ನಿಮಗೆ ಏನು ಹೇಳಬೇಕು ಇಲ್ಲಿ ಬಂದು ಹೇಳ್ಕೊಳ್ಳಿ. ಯಾರೂ ನಿಮ್ಮನ್ನು ರೆಸ್ಟ್ರಿಕ್ಟ್ ಮಾಡೋದಿಲ್ಲ. ಬಾಗಿಲಾಕೊಳ್ಳಿ, ಏನಾದರೂ ಹೇಳಬೇಕು ಅಂತಿದ್ರೆ ಬಂದು ಹೇಳ್ಕೊಳ್ಳಿ. ಅದಂಗೆ ಐ ಆಮ್ ಶ್ಯೂರ್ ಯು ಶುಡ್ ಬಿ ಏಬಲ್ ಟು ಡೂ ಇಟ್. ವೈಯಕ್ತಿಕವಾಗಿ ಪ್ರೊಫೆಸರ್ ನಮ್ಮ ಜೊತೆಗೆ ಬಂದದ್ದು ಭಾಳ ಸಂತೋಷದ ಸುದ್ದಿ. ಆಮೇಲೆ ನಾಳಿಂದ ಮತ್ತೆ ನಾವು ಪಂಪ ಲೆಕ್ಚರ್ ಸೀರೀಸನ್ನು ಮಾಡ್ತಾಯಿದ್ದೀವಿ. ಇದನ್ನೆಲ್ಲ ತಾವು ನಿಮಗೆ ಈಗಾಗಲೇ ಅದು ನಮ್ಮ ಸ್ನೇಹಿತ ವ್ಯವಸ್ಥೆ ಮಾಡ್ತಾರೆ ಅದಕ್ಕೆ. ಹಾಗಾಗಿ ಭಾಳ ದೊಡ್ಡ ಮಟ್ಟದ ಸಾಹಿತ್ಯದ ಉಣಬಡಿಸುವಿಕೆ ಕೆಲಸ ನಮ್ಮ ಮಂಗಳೂರು ಯೂನಿವರ್ಸಿಟಿಯಲ್ಲಿ ಆಗ್ತಾಯಿದೆ. ಕನ್ನಡಕ್ಕೆ ಸೇವೆ ಮಾಡಬೇಕು ಅಂತಂದರು ಸರ್. ತಾವು ಹೇಳ್ಕೊಟ್ಟ ಈ ಮಾತುಗಳಲ್ಲಿ ಕನ್ನಡ, ತುಳು, ಕೊಂಕಣಿ ಎಲ್ಲವನ್ನೂ ಮಾಡ್ತಾಯಿದ್ದೀವಿ. ಆದರೆ ತುಳುವನ್ನು ಈಗ ನಮ್ಮ ಇತ್ತೀಚಿನ ದಿವಸಗಳಲ್ಲಿ ಉದ್ಯೋಗದ ಜೊತೆಗೆ ಸಂಪರ್ಕ ಮಾಡಿರೋದ್ರಿಂದ ವಾಟ್ ಈಸ್ ದಿ ಔಟ್ಕಮ್ ಆಫ್
ಮೈ ಪ್ರೋಗ್ರಾಮ್ ಅಂತ ಮಾಡಿರೋದ್ರಿಂದ ತುಳು ಈಗಾಗಲೇ ಅದು ಆ್ಯನ್ಯುವಲ್ ಸ್ಕೀಮ್ ಅಲ್ಲದೇ ಇರೋದ್ರಿಂದ ಬೇರೆಲ್ಲ ಪದವಿಗಳು ಆ್ಯನ್ಯುವಲ್ ಸ್ಕೀಮ್, ಇದು ಮಾತ್ರ ಸೆಮಿಸ್ಟರ್, ಕಾನೂನಿನ ವಿರುದ್ಧವಾಗಿ ಆಗಿರೋದ್ರಿಂದ ನಾವು ಇದನ್ನು ಕೈಗೆತ್ಕೊಳ್ಳೋಕ್ಕಾಗೋದಿಲ್ಲ. ಇಲ್ಲಿ ಬಂದರೆ ಏನಾದರೂ ಒಂದು ಮಾಡ್ಬೋದು. ಇವತ್ತು ಕೂಡ ನಾನು ಆಡಿಟರ್ಗೆ ಅದನ್ನು ಹೇಳಿದ್ದೇನೆ. ಹಾಗಾಗಿ ಎಲ್ಲ ಭಾಷೆಗೂ ಇಂಗ್ಲೀಷ್ ಕೂಡ ಕಲಿಬೇಕು ನಮ್ಮ ಮಕ್ಕಳು. ಪ್ಲೀಸ್ ಡೋಂಟ್ ಎವರ್ ಬ್ರೇಕ್ ದಿ ವಾಲ್ ಆ್ಯಂಡ್ ದೆನ್ ಒನ್ಸ್ ಅಗೇನ್ ಬಿಲ್ಡ್ ದ ವಾಲ್ ಟು ಸ್ಟಡಿ ಕನ್ನಡ. ಇಂಗ್ಲೀಷ್ ಯಾಕೆ ಕಲಿಬಾರ್ದು? ಕೇಳಿ, ಇಲ್ಲಿಬ್ಬರು ಪ್ರೊಫೆಸರ್ಸ್ ಇದ್ದಾರೆ, ಅವ್ರ ಮಾತು ಕೇಳಿದರೆ ನಾವೆಲ್ಲ ಕ್ಯಾಂಪಸ್ನಲ್ಲಿ ಇಂಗ್ಲೀಷ್ ಕಲ್ತವ್ರು. ರೈ ಸರ್, ತುಳು ನೀವು ಕಲಿಸ್ಕೊಟ್ರಿ, ನಮಗೆ ಇಂಗ್ಲೀಷ್ ಕಲಿಸ್ಕೊಟ್ಟವರು ಕನ್ನಡ ವಿಭಾಗದವರು. ಐ ಡೋಂಟ್ ನೋ ವೆದರ್ ಯು ರಿಮೆಂಬರ್ ಇಟ್ ಆ್ಯಂಡ್ ವೆದರ್ ಯು ಬಿಲೀವ್ ಇಟ್ ಆರ್ ನಾಟ್. ನಮಗೆ ಯಾರು ಇಂಗ್ಲೀಷ್ ಹೇಳ್ಕೊಂಡವ್ರ ಮಾತಾಡಿ ಕೇಳಿ, ಬರ ಅಂತ ಇಂಗ್ಲೀಷ್ ಮಾತಾಡ್ತಾರೆ. ಎಲ್ಲ ವಾಕ್ಯಬದ್ಧವಾದ ಗ್ರಾಮರ್ ಲೋಡೆಡ್ ಅದು. ಹಾಗೆ ನಮ್ಮ ಸರ್ ಎದುರುಗಡೆ ಕೂತಿರುವವರು ಈ ಕನ್ನಡ ವಿಭಾಗದಲ್ಲಿ ಇಂಗ್ಲೀಷ್ಗೆ ಎಷ್ಟೊಂದು ಪ್ರಾಧಾನ್ಯತೆ ಹೆಂಗೆ. ಹಾಗಾಗಿ ಅವರು ಗೋಡೆಯನ್ನು ಮೀರಿ ಹೊರಗಡೆ ಹೋದರು, ಪ್ರಪಂಚ ನೋಡಿದ್ರು, ನಮ್ಗೆ ಹೇಳ್ಕೊಟ್ರು. ನಾನು ನನ್ನ ಸ್ನೇಹಿತರಿಗೆ ಧನ್ಯವಾದಗಳನ್ನು ಹೇಳಿ, ನಮ್ಮೆಲ್ಲ ಹಿರಿಯರು ಬಂದಿದ್ದೀರಿ, ನೀವು ಕೂಡ ಈ ವೇದಿಕೆಯನ್ನು ದಯವಿಟ್ಟು ಬಳಸ್ಕೊಳ್ಬೇಕು. ಈಗಾಗಲೇ ಸಹೋದರ ಭಾಸ್ಕರ್ ಅವರು ಇದು ನಮಗೆ ಬೇಕು, ನಾವೊಂದು ಕಾರ್ಯಕ್ರಮ ಮಾಡ್ತೀವಿ ಅಂತ ಒಪ್ಕೊಂಡ್ಬಿಟ್ಟಿದ್ದಾರೆ. ಸೊ ಪ್ಲೀಸ್ ಎಲ್ಲರಿಗೂ ಫ್ರೀ ಆಫ್ ಕಾಸ್ಟ್ ಕೊಡಬೇಕು. ಯಾವುದು ನಾವು ಏನು ಇದಕ್ಕೆ ದುಡ್ಡು ಗಿಡ್ಡು ತೊಗೊಳ್ಳೋದಿಲ್ಲ. ಏನಾದ್ರು ಕಾರ್ಯಕ್ರಮ ಇದ್ದರೆ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ಗೊಂದು ತಿಳಿಸಿ ಕಾರ್ಯಕ್ರಮ ನಡೀಲಿ. ಹೊರಗಡೆಯಿಂದ ಬಂದರೆ ಅವರದ್ದು ಸ್ವಲ್ಪ ಆಲೋಚನೆ ಮಾಡಿ. ಬಟ್ ನಮ್ಮ ಯಕ್ಷಗಾನ, ನಮ್ಮ ಭಾಷೆ, ಸಂಸ್ಕೃತಿ ಅಂತ ಬಂದಾಗ ಸ್ವಲ್ಪ ಅದನ್ನು ರಿಜಿಸ್ಟರ್ಗೆ ಪತ್ರ ಬರೆಯುವಾಗ, ಅಪ್ರೂವಲ್ ತೊಗೊಳ್ಳುವಾಗ ಸಿ ದಟ್ ಇದನ್ನು ಎಕ್ಸೆಂಪ್ಟ್ ಮಾಡಬೇಕು ಅಂತ ಹೇಳಿದರೆ ಅದು ಭಾಳ ದೊಡ್ಡ ಕೊಡುಗೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಸರ್ ಬಂದದಕ್ಕೆ, ನಮ್ಮೆಲ್ಲ ಹಿರಿಯರು ಬಂದದಕ್ಕೆ ನಾನು ಅವ್ರಿಗೆ ಗೌರವಗಳನ್ನು ಹೇಳಿ, ನಮ್ಮ ಮಕ್ಕಳಿಗೆ ನಾನು ಥ್ಯಾಂಕ್ ಯು ಫಾರ್ ಸಿಟಿಂಗ್ ಸೋ ಸೈಲೆಂಟ್ ಅಂತ. ಭಾಳ ಪಿನ್ ಡ್ರಾಪ್ ಸೈಲೆಂಟಾಗಿ ಕೂತಿದ್ರಿ ಮಕ್ಕಳೇ. ಈ ಮೌನ ರಿಜೆಕ್ಷನ್ಗೂ ಸಾಕ್ಷಿ ಆಗುತ್ತೆ. ಗಾಂಧಿ ಮಾತು ಹೇಳ್ತಾಯಿದ್ರು, ನೆನ್ಪಿಟ್ಕೊಳ್ಳಿ, ಗಾಂಧಿ ಮಾತನ್ನು ಆಗಾಗ ಹೇಳ್ತಾಯಿದ್ರು. ಮೌನ ರಿಜೆಕ್ಷನ್, ದಾಲಿಜ್ಜವು ಅವು ಪಕ್ಕಡೆ ಅಂತ ಹೇಳುವ ಒಂದು ರಿಜೆಕ್ಷನ್ ಆಗಬಾರ್ದು. ನೀವು ಸಣ್ಣ ಮಕ್ಕಳು, ಇದಕ್ಕೆ ಕೆಲಸ ಕೊಡಲೇಬೇಕು, ಇಲ್ಲೂ ಗೋಡೆ ಮುರಿದಾಕಿ ಅಂತ ಹೇಳ್ತಾ ಥ್ಯಾಂಕ್ ಯು ಡಾಕ್ಟರ್ ನಾಗಪ್ಪ. ನಿಮ್ಮೆಲ್ಲರಿಗೂ ನಮಸ್ಕಾರ ಮಾಡಿ ನನ್ನ ಮಾತು ಮುಗಿಸ್ತೀನಿ.